ಖ್ಯಾತ ಅಮೆರಿಕ ಪ್ರಜೆ ಹಾಗೂ ಉದ್ಯಮಿ ಚಂದ್ರಿಕಾ ಟಂಡನ್ ಈ ಬಾರಿಯ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಬೆಸ್ಟ್ ನ್ಯೂ ಏಜ್ ವಿಭಾಗದಲ್ಲಿ ಅವರ ತ್ರಿವೇಣಿ ಆಲ್ಬಂಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ದೊರಕಿದ್ದು, ಆ ಮೂಲಕ ಅವರು ಭಾರತದ ಸಂಗೀತ ನಿರ್ದೇಶಕ ರಿಕ್ಕಿ ಕೇಸ್ ಅವರನ್ನು ಹಿಂದಿಕ್ಕಿದ್ದಾರೆ. ರೆಕಾರ್ಡಿಂಗ್ ಅಕಾಡೆಮಿ ಆಯೋಜಿಸಿದ್ದ 67ನೇ ಅತಿದೊಡ್ಡ ಗ್ರಾಮಿ ಪ್ರಶಸ್ತಿ ಸಂಗೀತ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಭಾನುವಾರ ಸಂಜೆ ಲಾಸ್ ಏಂಜಲೀಸ್ನ crypto.com ಅರೆನಾದಲ್ಲಿ ನಡೆಯಿತು. ತ್ರಿವೇಣಿ ಆಲ್ಬಂನಲ್ಲಿ ಹೆಸರಾಂತ ಕೊಳಲು ವಾದಕ ಓಟರ್ ಕೆಲ್ಲರ್ಮನ್ ವಾದನವೂ ಇದೆ, ಜಪಾನಿನ ಚಲೋ ವಾದಕ ಎರು ಮ್ಯಾಟ್ಸುಮೋಟೋ ಅವರ ಸ್ಪರ್ಶವೂ ಇದೆ. ಹಾಗೆ ಚಂದ್ರಿಕಾ ಟಂಡನ್ ಅವರ ವೈದಿಕ ಪಠಣದ ವಿಭಿನ್ನತೆಯೂ ಇದೆ. ಹಾಗಾಗಿಯೇ ಈ ಒಂದು ಆಲ್ಬಂಗೆ ತ್ರಿವೇಣಿ ಅಂತಲೇ ಹೆಸರು ಇಟ್ಟಂತೆ ಇದೆ. ಇಂತಹ ಈ ಒಂದು ವಿಶೇಷ ಆಲ್ಬಂಗೆ ಬೆಸ್ಟ್ ನ್ಯೂ ಏಜ್, ಆಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಂ ವಿಭಾಗದಲ್ಲಿ ಗ್ರಾಮಿ ಪ್ರಶಸ್ತಿ ನೀಡಲಾಗಿದೆ. ಚೆನ್ನೈನ ಮಧ್ಯಮ ವರ್ಗದಲ್ಲಿಯೇ ಹುಟ್ಟಿದ್ದಾರೆ. ಇಲ್ಲಿಯ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರೂ ಮನೆಯಲ್ಲಿ ಮಂತ್ರ ಪಠಣ, ವೇದ ಉಪನಿಷತ್ತುಗಳ ಪಾಠ ಇದ್ದೇ ಇರ್ತಾಯಿತ್ತು. ಹೀಗಾಗಿ ನಿಧಾನವಾಗಿ ಚಂದ್ರಿಕಾ ಟಂಡನ್ ಅವರಿಗೆ ಸಂಗೀತದ ಮೇಲೆ ಆಸಕ್ತಿ ಬೆಳೆದಿದ್ದು ಸಂಗೀತ ಕ್ಷೇತ್ರದಲ್ಲಿಯೇ ಸಾಧನೆ ಮಾಡಿದ್ದಾರೆ. ಇದೀಗ ಗ್ರಾಮಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತ್ರಿವೇಣಿ ಆಲ್ಬಂ ಭಾರತದ ಪುರಾತನ ಮಂತ್ರಗಳಿಗೆ ಆತ್ಮಿಕ ಸಂಗೀತ ಸ್ಪರ್ಶ ಕೊಟ್ಟು ಆ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಸಂಗೀತದ ಸ್ವರಗಳ ಮೂಲಕ ಪಠಿಸುವಂತ ವಿಭಿನ್ನ ಕೃತಿಯಾಗಿದ್ದು, ಅದರಲ್ಲಿ ನಡೆಸಿರುವ ಪ್ರಯೋಗವನ್ನ ಪರಿಗಣಿಸಿ ಫೆಬ್ರವರಿ 2ರಂದು ನಡೆದ 67ನೇ ಗ್ರಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಸ್ಟ್ ನ್ಯೂ ಏಜ್ ಮ್ಯೂಸಿಕ್, ಆಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಂ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ.